ರಾಜ್ಯಾದ್ಯಂತ ಡೆವಿಲ್ ಆರ್ಭಟ ಶುರುವಾಗಿದೆ. ಅಭಿಮಾನಿಗಳು ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದಾರೆ. ಈಗ ಮಾರ್ನಿಂಗ್ ಶೋ ನೋಡೋದಕ್ಕೆ ದಿನಕರ್ ಅವರು ಬಂದಿದ್ದಾರೆ. ಸಿನಿಮಾ ಬಗ್ಗೆ ಮತ್ತು ಅಭಿಮಾನಿಗಳ ಕ್ರೇಜ್ ಬಗ್ಗೆ ಏನು ಹೇಳ್ತಾರೆ ಸರ್? ಅಭಿಮಾನಿಗಳು ನಾವಿದ್ದೀವಿ ನಿಮ್ಮ ಜೊತೆ ಅಂತ ಎಲ್ಲ ಕಡೆ ಪೋಸ್ಟ್ ವೈರಲ್ ಆಗಿತ್ತು, ಅದನ್ನು ಪ್ರೂವ್ ಮಾಡ್ತಾವ್ರೆ ಅನ್ಸುತ್ತೆ. ಅದನ್ನ ನೀವು ಹೇಳಿ, ಪ್ರೂವ್ ಮಾಡ್ತಿದಾರೋ ಇಲ್ವೋ ಅಂತ. ನಮ್ಗಂತೂ ಕಾಣ್ತಾ ಇದೆ ಅವ್ರು ಪ್ರೂವ್ ಮಾಡ್ತಿರೋದು. ನೀವು ಹೇಳಿ, ನೀವು ಕ್ವಶನ್ ಕೇಳಿದವ್ರು ನಿಮ್ಗೆ ಪ್ರೂವ್ ಮಾಡ್ತಿದಾರೋ ಇಲ್ವೋ ಅಂತ. ಏನು ಸೆಲೆಬ್ರೇಷನ್ ಜೋರಾಗಿದೆ, ಒಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ. ನಾನು 2-3 ಸಲ ಬೆಳಗ್ಗೆಯಿಂದ ಹೇಳಿದೆ. ಐ ಥಿಂಕ್ 2025ರ ಬಿಗ್ಗೆಸ್ಟ್ ಓಪನಿಂಗ್ ಸಿನಿಮಾ ಅಂತಾನೆ ನಾನು ಹೇಳಿದ್ದೀನಿ. ಕರೆಕ್ಟ್, ಅವರು ಹೇಳಿದ್ರು ನಮಗೆ, ದರ್ಶನ್ ಅವ್ರಿಗೋಸ್ಕರ ನಾವಿದ್ದೀವಿ ಹಿಂದ್ಗಡೆ, ನಾವು ಈ ಸಿನಿಮಾನ ಕ್ಯಾರಿ ಮಾಡ್ತೀವಿ, ಮುಂದೆ ತಗೊಂಡೋಗ್ತೀವಿ ಅಂತ. ಸೊ ಅದನ್ನ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳಿದ್ರು ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅವರು. ಸೊ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಚಿತ್ರತಂಡಕ್ಕೆ ಒಂದು ಆತಂಕ ಇತ್ತು, ಪ್ರಮೋಷನ್ ಯಾವ ರೀತಿ ಇರುತ್ತೋ. ಸೊ ಆ ಸಂದರ್ಭದಲ್ಲಿ ಅಭಿಮಾನಿಗಳನ್ನ ನೀವು ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಅವರು ಹೋಗಿ ಭೇಟಿ ಮಾಡಿ ಅಭಿಮಾನಿಗಳ ಜೊತೆ ಮಾತುಕತೆ ಮಾಡ್ಕೊ ಬಂದಿದ್ದೀರಿ. ಅದೇ ಅವಾಗ ಅವ್ರು ಹೇಳಿದ್ರು, ಏನು ತೊಂದರೆ ಇಲ್ಲ, ನಮ್ಮ ಅಣ್ಣನ ಪರವಾಗಿ ನಾವು ನಿಂತ್ಕೋತೀವಿ ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ಅಂತ. ಅದನ್ನ ಮಾಡ್ತಾ ಇದ್ದಾರೆ ಅವರು. ನಮಗೆ ಅವ್ರು ಏನು ಹೇಳಿದ್ರು ಅದಕ್ಕಿಂತ ಹೆಚ್ಚಾಗೆ ಮಾಡ್ತಾ ಇದ್ದಾರೆ. ಸೊ ಒಬ್ಬ ಡೈರೆಕ್ಟರ್ಗೆ ಒಂದು ಸಿನಿಮಾ ರೀಚ್ ಮಾಡೋದು ಎಷ್ಟು ಕಷ್ಟ ಅನ್ನುವಂಥದ್ದು ನೀವು ಕೂಡ ಡೈರೆಕ್ಟರ್ ಆಗಿ ದರ್ಶನ್ ಸರ್ಗೆ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿರುವಂಥವ್ರು ನಿಮ್ಗೆ ಗೊತ್ತು. ಸೊ ಇಂಥ ಸಂದರ್ಭದಲ್ಲಿ ಆಸ್ ಎ ಡೈರೆಕ್ಟರ್ ಆಗಿ ಪ್ರಕಾಶ್ ಅವರ ಮನಸ್ಥಿತಿ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ನಾನು ಅದೇ ಅವತ್ತೊಂದು ಸಾಂಗ್ ರಿಲೀಸ್ ಇವೆಂಟ್ಗೆ ಹೋದಾಗ ನಾನು ಅವ್ರಿಗೆ ಹೇಳಿದೆ, ಪ್ರಕಾಶ್ ಯೋಚನೆ ಮಾಡಬೇಡಿ, ನಾನೇ ಇದೇ ಪರಿಸ್ಥಿತಿಲಿ ಒಂದು 15 ವರ್ಷದಿಂದ ಇದ್ದೆ. ಸೊ ಅದನ್ನ ಅವರು ಅಭಿಮಾನಿಗಳು ಸಪೋರ್ಟ್ ಮಾಡಿ ಅದನ್ನ ತಗೊಂಡೋಗಿದ್ರು. ಈಗ ಅವ್ರು ಇದ್ದಾರೆ, ನೀವು ಯೋಚನೆ ಮಾಡಬೇಡಿ, ಇದನ್ನ 100% ಸಾರ್ಥಿಂಗಿಂದ ದೊಡ್ಡ ಹಿಟ್ ಮಾಡ್ತಾರೆ ಅಂತ ಹೇಳಿದೆ. ಹಂಗೆ ಮಾಡ್ತಾ ಇದ್ದಾರೆ. ಹೌದು ಸರ್, ಎಲ್ಲೋದ್ರೂ ಕೂಡ 2011, 2025 ಈ ರೀತಿಯಾದಂತಹ ಲೆಕ್ಕಾಚಾರಗಳು ಅಂದು ಸೂಪರ್ ಹಿಟ್ ಆಗಿತ್ತು. ಹಾಗೆ ಆ ಸಾರಥಿಗೆ ನೀವೇ ಸಾರಥಿ. ಇವತ್ತು ಡೆವಿಲ್ ಬಂದಿದೆ, ಈಗ ಆ ಡೆವಿಲ್ಗೆ ಅಭಿಮಾನಿಗಳು ಸಾರಥಿ ಅಂತ ಅನ್ಬೋದು. ಇಲ್ಲ, ಡೆವಿಲ್ಗೆ ಸಾರಥಿ ಪ್ರಕಾಶ್ ಅವರೇನೆ. ಬಟ್ ಅದನ್ನ ಮುಂದೆ ತಗೊಂಡು ಹೋಗ್ತಾ ಇರೋದು ದರ್ಶನ್ ಸೆಲೆಬ್ರಿಟೀಸು. ಆ್ಯಂಡ್ ಅವ್ರಿಗೆ ಏನು ಹೇಳಕ್ ಪದಗಳಿಲ್ಲ ನಮಗೆ. ಅದೇ ಹೇಳಿದ್ನಲ್ಲ ಅವಾಗಲೇ, ಕೈ ಎತ್ತು ಮುಗಿಬೇಕು ಹಿಂಗೆ ಅಷ್ಟೇ ಅವ್ರು ಮಾಡ್ತಿರೋ ಎಫರ್ಟ್ಗೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ, ಇಂಥ ಅಭಿಮಾನಿಗಳನ್ನ ದರ್ಶನ್ ಪಡೆದಿದ್ದಾರಲ್ಲ ಅನ್ನೋದು ನೋಡಿ ತುಂಬ ಖುಷಿ ಆಗುತ್ತೆ. 2011 ಇಂಥ ಸನ್ನಿವೇಶ ಬಂದಾಗ ಆಸ್ ಎ ಡೈರೆಕ್ಟರ್ ಆಗಿ ನಿಮ್ಗೆ ಎಷ್ಟು ಆ ಟೆನ್ಷನ್ ಇತ್ತು ಸರ್? ಸಿನಿಮಾ ರಿಲೀಸ್ ಮಾಡಬೇಕು, ಹೀರೋ ಇಲ್ಲ. ಸೊ ಅದೇ ರೀತಿಯ ಪರಿಸ್ಥಿತಿಯಲ್ಲೂ ಕೂಡ ಪ್ರಕಾಶ್ ಅವರಿದ್ರು. ಅವ್ರೇನಾರ ನಿಮ್ಮ ಹತ್ರ ಶೇರ್ ಮಾಡಿದ್ರ 11 ನಿಮ್ಮ ಮನಸ್ಥಿತಿ ಯಾವ ಥರ ಇತ್ತು ಅಂತ ಸರ್? ಇಲ್ಲ, ಅವಾಗ ತುಂಬ ಡಿಸ್ಟರ್ಬ್ ಆಗ್ಬಿಟ್ಟಿದ್ವಿ. ಬಟ್ ಏನಂದ್ರೆ ಅವಾಗ ನಮಗೆ ಸೆಲೆಬ್ರಿಟೀಸ್ಗಳು ಹೇಳಿರಲಿಲ್ಲ ನಾವೇನು ಮಾಡ್ತೀವಿ ಅಂತ. ಸಿನಿಮಾ ರಿಲೀಸ್ ಆದ್ಮೇಲೆ ಅದನ್ನ ಕ್ಯಾರಿ ಮಾಡಿದ್ರು. ಬಟ್ ಈ ಸಿನಿಮಾಗೆ ಫಸ್ಟ್ ಹೇಳಿದ್ರು, ನಾವು ಇದೀವಿ ಪ್ರಮೋಟ್ ಮಾಡೋಕ್ಕೆ ಅಂತ. ಆ್ಯಂಡ್ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ಪದಗಳಿಲ್ಲ. ಅದೇ ನಾನು ಹೇಳದ್ನಲ್ಲ, ನಿಜವಾಗ್ಲೂ ಅದೇ ಕೈ ಎತ್ತು ಮುಗಿಬೇಕಷ್ಟೇ ಅವ್ರು ಆಗ್ತಿರೋ ಎಫರ್ಟ್ಸ್ಗೆ. ಸೊ ನಿಮ್ಮ ಎಫರ್ಟ್ ಬಗ್ಗೆ ಡೆವಿಲ್ ಸರ್ ಎಲ್ಲ ಪ್ರಕಾಶ್ ಸರ್ ಏನು ಹೇಳಿದ್ರು? ಪ್ರಮೋಷನ್ ವಿಚಾರವಾಗಲಿ, ಬೇರೆ ಬೇರೆ ಬಿಸ್ನೆಸ್ ವಿಚಾರವಾಗಿ ನಿಮ್ಮ ಜೊತೆಲಿ ಏನು ಮಾತಾಡಿದ್ರು ಸರ್? ಏನಿಲ್ಲ, ಪ್ರಕಾಶ್ ಅವರು ತುಂಬ ಅವರು ವಂಶ ಪಾರಂಪರೆಯಿಂದ ಇಂಡಸ್ಟ್ರಿಲಿರೋರು. ಸೊ ಅವ್ರಿಗೆ ಗೊತ್ತು ಸಿನಿಮಾನ ಹೆಂಗೆ ರಿಲೀಸ್ ಮಾಡಬೇಕು, ಅದನ್ನ ಹೆಂಗೆ ಪ್ರಮೋಟ್ ಮಾಡಬೇಕು ಅನ್ನೋದು. ಆ್ಯಂಡ್ ಅದನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಸಿನಿಮಾ ಹೆಂಗೆ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಆ್ಯಸ್ ಎ ಡೈರೆಕ್ಟರ್ ನಾನು ತುಂಬ ಇಷ್ಟಪಡೋ ಇನ್ನೊಬ್ಬ ಡೈರೆಕ್ಟರ್ ಅಂದರೆ ಅದರಲ್ಲಿ ಒಬ್ಬರು ಪ್ರಕಾಶ್ ಅವರು ಒಬ್ಬರು. ಆ್ಯಂಡ್ ಅವ್ರದ್ದೆಲ್ಲ ಸಿನಿಮಾನೂ ಅಷ್ಟೇ ಫ್ಯಾಮಿಲಿಗೆ ಇಷ್ಟ ಆಗೋ ಥರನೇ ಸಿನಿಮಾ ಮಾಡೋದು. ಈಗಲೂ ಬರ್ತಿರೋ ರಿಪೋರ್ಟ್ ನೋಡಿದ್ರೆ ದರ್ಶನ್ ಫ್ಯಾನ್ಸ್ಗೂ ಇದೆ ಆ್ಯಂಡ್ ಫ್ಯಾಮಿಲಿಗೂ ಇದೆ ಈ ಸಿನಿಮಾ ಅಂತ. ಸೊ ಖುಷಿ ಆಗ್ತಾ ಇದೆ, ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಸಿನಿಮಾ ನೋಡೋಕ್ಕೆ. ಸರ್ ಲಾಸ್ಟ್ ಪ್ರಶ್ನೆ ಇನ್ನ ಕಾಯ್ತವ್ರೆ. ದರ್ಶನ್ ಸರ್ನ ಕೊನೆಯದಾಗಿ ನೀವು ಯಾವಾಗ ಭೇಟಿ ಮಾಡಿದ್ರು? ಸಿನಿಮಾ ಬಗ್ಗೆ ಏನು ಹೇಳಿದ್ರು? ನೀವು ಅವರ ಅಭಿಮಾನಿಗಳ ಕ್ರೇಜ್ ಬಗ್ಗೆ ಏನು ಹೇಳಿದ್ರಿ? ಇಲ್ಲ, ದರ್ಶನ್ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಒಂದು ಲಾಸ್ಟ್ ವೀಕ್ ಮೀಟ್ ಮಾಡಿದೆ ನಾನು ಅವ್ರನ್ನ. ಆ್ಯಂಡ್ ಅವ್ರು ಹೇಳಿದ ಒಂದೇ, ಬಿಡೋ ನನ್ನ ಸೆಲೆಬ್ರಿಟೀಸ್ ಇದ್ದಾರೆ, ಅವ್ರು ಕ್ಯಾರಿ ಮಾಡೋಗ್ತಾರೆ, ನಾನು ಇಲ್ಲದೆ ಇದ್ರೆ ಅವ್ರು ಇದ್ದಾರೆ ಅಂತ ಹೇಳ್ದೆ. ಸೊ ಅದನ್ನೇ ಅವ್ರು ತಿರ್ಗಾ ಪ್ರೂವ್ ಮಾಡ್ತಾರೆ ಅವ್ರ ಸೆಲೆಬ್ರಿಟೀಸು. ದರ್ಶನ್ ಸರ್ ಪ್ಯಾನಿಕ್ ಆಗಿದ್ದಾರೆ, ಹಾಗೆ ಹೀಗೆ ಒಂದಷ್ಟು ಊಹಾಪೋಹಗಳು. ಸೊ ನೀವು ಭೇಟಿ ಮಾಡಿದ್ದೀರಿ ಅನ್ನೋದ್ರಿಂದ ಆ ಊಹಾಪೋಹ ಹಬ್ಬುವಂಥವ್ರಿಗೆ ಏನು ಹೇಳ್ತೀರಾ ಸರ್? ಊಹಾಪೋಹ ಹಬ್ಬಿಸ್ತಾರದು ಯಾರು ಸರ್? ನೀವು ಪ್ರಶ್ನೆ ಕೇಳ್ತಿರೋರೆ. ಸೊ ನೀವೇ ಹೇಳಬೇಕು, ನಾವ್ಯಾರು ಅಲ್ಲ ಸರ್. ಎಲ್ಲಿಂದ ಏನೋ ಒಂದು ವಿಚಾರ ಬಂದಿರುತ್ತೆ, ನಾನು ನಿಮ್ಮೊಬ್ಬರಿಗೆ ಹೇಳ್ತಾ ಇಲ್ಲ ಆಯ್ತಾ. ಫುಲ್ ಎಲ್ಲ ಮೀಡಿಯಾದವ್ರು ಏನೇನು ಮಾಡ್ತಾರೆ. ಮೊನ್ನೆನೇ ಒಂದು ನ್ಯೂಸ್ ಬಂತು, ಜೈಲಲ್ಲಿ ದರ್ಶನ್ ಯಾರನ್ನೋ ಹಿಡ್ಕೊಂಡಿದ್ರು ಅಂತ. ಆಮೇಲೆ ನಿಮ್ಮ ನ್ಯೂಸ್ ಚಾನಲ್ ಅವರೇ ಇನ್ನೊಬ್ರು ಹೇಳಿದ್ರು, ಇಲ್ಲ ನಾವು ವಿಚಾರಿಸಿದ್ವಿ, ಆ ಥರ ಏನೂ ನಡೆದಿಲ್ಲ ಅಂತ. ಸೊ ನೀವೇ ಡಿಸೈಡ್ ಮಾಡಿ. ನೀವು ಅಂದರೆ ನ್ಯೂಸ್ ಕೊಡೋಕ್ಕಿಂತ ಮುಂಚೆ ಅದು ನಿಜಾನೋ ಸುಳ್ಳು ಅಂತ ಜನ ನಂಬಿಕೆ ತರ. ಫೈನಲ್ ಆಗಿ ಡೆವಿಲ್ ಮತ್ತೆ ಧನುಷ್ 2 ಪಾತ್ರಗಳ ಬಗ್ಗೆ ಜಾಸ್ತಿ ಹೆಚ್ಚು ಮಾರ್ಕ್ಸ್ ಕೊಟ್ಟಿರೋದು ಯಾವ ಪಾತ್ರಕ್ಕೆ ನಿಮಗೆ? ಗೊತ್ತಿಲ್ಲ, ನಾನು ಇನ್ನೂ ನೋಡಿಲ್ಲ. ದರ್ಶನ ಮೇಲೆ 2 ದರ್ಶನ ಮಾಡಿರೋದು ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ. ಈಗ ನಾನು ನೋಡ್ಬಿಟ್ಟು ಹೇಳ್ತೀನಿ, ಡೆವಿಲ್ಗೆ ಜಾಸ್ತಿ ಸ್ಕೋರ್ ಮಾಡುತ್ತಾ ಇಲ್ಲ ಕೃಷ್ಣ ಕ್ಯಾರೆಕ್ಟರ್ ಸ್ಕೋರ್ ಮಾಡುತ್ತಾ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಿ. ಇದಿಷ್ಟು ದಿನಕರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.